ಅದು 2 ಜಿಲ್ಲೆಗಳ ನಡುವಿನ ಗಡಿ ಗ್ರಾಮ. ಆದರೆ ಇದೀಗ ಆ ಗ್ರಾಮದಲ್ಲಿ 37 ಜನರು ಅಸ್ವಸ್ಥಗೊಂಡಿದ್ದು ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅಧಿಕಾರಿಗಳು ಗ್ರಾಮದಲ್ಲಿ ಬೀಡು ಬಿಟ್ಟಿದ್ದು ಇದೀಗ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡುವಂತೆ ಮಾಡಿದೆ. ಹಾಗಿದ್ರೆ ಯಾವುದು ಆ ಗ್ರಾಮ ಅಂತೀರಾ? ಇಲ್ಲಿದೆ ನೋಡಿ. ಒಂದೇ ಗ್ರಾಮದಲ್ಲಿ 37 ಜನರು ಅಸ್ವಸ್ಥ. ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಅಸ್ವಸ್ಥರು. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಜೋಳದಾಳ್ ಗ್ರಾಮದಲ್ಲಿ ಘಟನೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಅಸ್ವಸ್ಥರು, ಗ್ರಾಮದಲ್ಲಿ ಬೀಡು ಬಿಟ್ಟಿರುವ ಅಧಿಕಾರಿಗಳು, ಗ್ರಾಮಸ್ಥರಲ್ಲಿ ಮನೆ ಮಾಡಿದ ಆತಂಕ. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಜೋಳದಾಳ್ ಗ್ರಾಮದಲ್ಲಿ. ಹೌದು, ಕಳೆದ 2 ದಿನಗಳಿಂದ ಜೋಳದಾಳ್ ಗ್ರಾಮದಲ್ಲಿ 37 ಜನರಲ್ಲಿ ವಾಂತಿ ಭೇದಿ ಕಾಣಿಸಿಕೊಂಡಿದ್ದು ಶಿವಮೊಗ್ಗ, ಭದ್ರಾವತಿ ಹಾಗೂ ಚನ್ನಗಿರಿ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಗುರುವಾರ ಜೋಳದಾಳ್ ಗ್ರಾಮದ ಒಂದೇ ಮನೆಯಲ್ಲಿ 4 ಜನರಲ್ಲಿ ವಾಂತಿ ಭೇದಿ ಕಾಣಿಸಿಕೊಂಡಿದ್ದು ಕೂಡಲೇ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಇದಾದ ಬಳಿಕ ಗ್ರಾಮದಲ್ಲಿ ಒಬ್ಬೊಬ್ಬರಿಗೆ ವಾಂತಿ ಭೇದಿ ಕಾಣಿಸಿಕೊಂಡಿದ್ದು ನಿನ್ನೆ ಒಂದೇ ದಿನ 14 ಜನರು ಅಸ್ವಸ್ಥಗೊಂಡಿದ್ದು ಇದುವರೆಗೂ ಗ್ರಾಮದಲ್ಲಿ 37 ಜನರು ಅಸ್ವಸ್ಥರಾಗಿದ್ದು ಗ್ರಾಮದಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು, ವಿವಿಧ ಇಲಾಖೆ ಅಧಿಕಾರಿಗಳು ಬೀಡು ಬಿಟ್ಟಿದ್ದು ಗ್ರಾಮಸ್ಥರು ನೀರಿನಿಂದ ಅಸ್ವಸ್ಥಗೊಂಡಿದ್ದಾರೋ ಅಥವಾ ಬೇರೆ ಯಾವುದರಿಂದ ಅಸ್ವಸ್ಥಗೊಂಡಿದ್ದಾರೋ ಎಂದು ಪತ್ತೆ ಹಚ್ಚುವ ಕೆಲಸ ಮಾಡುತ್ತಿದ್ದಾರಲ್ಲದೆ ಈಗಾಗಲೇ ನೀರನ್ನ ಪರೀಕ್ಷೆ ಮಾಡಿಸಲು ಲ್ಯಾಬಿಗೆ ಕಳುಹಿಸಿಕೊಟ್ಟಿದ್ದಾರೆ. ನಿನ್ನೆ ಬೆಳಗಿನ ಜಾವ 4 ಗಂಟೆಯಿಂದ ಜೋಳದಾಳ್ ಗ್ರಾಮದಲ್ಲಿ ಸುಮಾರು ಸ್ಟಾರ್ಟಿಂಗ್ ಒಂದೇ ಮನೆಯಲ್ಲಿ 4 ಜನ, ಫಸ್ಟ್ ಮನೆ ಇದೆ ಅಲ್ಲ, ಫಸ್ಟ್ ಮನೆ ಇದೆ, ಈ ಮನೆಯೇ ತೋರಿಸ್ತಾ ಇದ್ದೀವಲ್ಲ, ಈ ಮನೆಯಲ್ಲಿ 4 ಜನಕ್ಕೆ ವಾಂತಿ ಭೇದಿ ಸ್ಟಾರ್ಟ್ ಆಗಿದೆ. ಅದಾದ ನಂತರ ತಕ್ಷಣವೇ ಹಾಸ್ಪಿಟ್ಲಲ್ಲಿ ಚನ್ನಗಿರಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಎಲ್ಲ ಹೋಗಿ ಅಡ್ಮಿಟ್ ಆಗಿದ್ದಾರೆ. ಅದಾದ ನಂತರ ಒಬ್ಬರು ಹಂಗೆ ಸುಮಾರು ನಿನ್ನೆನೇ 14 ಜನ, ನಿನ್ನೆ ಸಂಜೆ ಒಳಗೆ 14 ಜನ ಆಯಿತು. ಮತ್ತು ರಾತ್ರಿ ಇವತ್ತು ಬೆಳಿಗ್ಗೆದೆಲ್ಲ ಸೇರಿ 37 ಜನ ಅಡ್ಮಿಟ್ ಆಗಿದ್ದಾರೆ. ಯಾವುದೂ ಮೇಜರ್ ಯಾವುದೂ ಇಲ್ಲ, ಸ್ವಲ್ಪ ಸಣ್ಣಕ್ಕಿದೆ. ಕೆಲವ್ರನ್ನ ಚನ್ನಗಿರಿಯಿಂದ ಶಿವಮೊಗ್ಗ ನಾರಾಯಣ ಹೃದಯಾಲಯ ಮತ್ತು ಮೆಗಾನ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಇಬ್ಬರನ್ನ. ಹಾಗಾಗಿ ಈಗ ಪರವಾಗಿಲ್ಲ, ಎಲ್ಲರೂ ನಾರ್ಮಲ್, ಕೆಲವರು ಡಿಸ್ಚಾರ್ಜ್ ಆಗಿ ಬರ್ತಾ ಇದ್ದಾರೆ. ಏನು ತೊಂದರೆ ಇಲ್ಲ ಅಂತೇಳಿ ಡಾಕ್ಟರ್ಗಳು ಇಲ್ಲಿವರೆಗೂ ತಾಲೂಕು ಆಡಳಿತನೇ ಇತ್ತು, ಆರೋಗ್ಯ ಆಮೇಲೆ ಇಒ ಸಾಹೇಬರು, DC ಸಾಹೇಬರು ಎಲ್ಲರೂ ಬಂದು ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ. ಏನು ಅಂತ ಏನು ಹೇಳಿಲ್ಲ. ಬಟ್ ಏನಪ್ಪ ಅಂದರೆ ನೀರಿನ ಸಮಸ್ಯೆ ಇರ್ಬೋದು ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಈಗ ಟೆಸ್ಟಿಂಗಿಗೆಲ್ಲ ಕೊಟ್ಟಿದ್ದಾರೆ. ಈಗ ಪೇಷಂಟ್ಗಳದ್ದು ವಾಮಿಟ್ಟು ಮತ್ತು ಮೋಷನ್ ಎಲ್ಲ ಟೆಸ್ಟಿಂಗ್ ಕಳಿಸಿದ ದಾವಣಗೆರೆ ಲ್ಯಾಬ್ಗೆ. ಅದು ರಿಪೋರ್ಟ್ ಬಂದಮೇಲೆ ಯಾವುದರಿಂದ ಆಗಿದೆ ಅಂತೇಳಿ ಗೊತ್ತಾಗುತ್ತೆ. ಮನೆಯಲ್ಲ 5 ಜನ ಈಗೆಲ್ಲ ಪರವಾಗಿಲ್ಲ, ಚೆನ್ನಾಗಿದ್ದಾರೆ, ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ಗಳು. ಡಿಸ್ಚಾರ್ಜ್ ಮಾಡ್ತೀವಿ ಸಂಜೆ ಒಳಗೆ ಕೆಲವು ಜನನ ಅಂತ ಹೇಳಿದ್ದಾರೆ. ಇನ್ನೂ ಸ್ವಲ್ಪ ಜಾಸ್ತಿ ಇದ್ದಂಥರನ್ನ ಅಡ್ಮಿಟ್ ಮಾಡ್ಕೊಂಡು ನಾಳೆ ಇದು ಮಾಡ್ಬೋದು. ಆಮೇಲೆ ಕೆಲವರು ಇನ್ನೂ ಸ್ವಲ್ಪ ನಮಗೆ ಚೆನ್ನಾಗಾಗಲಿ ಅಂತೇಳಿ ಯಾಕೆ ಬೇಕು ಎದುರ್ಕೊಂಡು ಮಾಡಿದ್ದಾರೆ. ಫೈನಾನ್ಷಿಯಲಿ ಚೆನ್ನಾಗಿದ್ದಂಥವ್ರು ಶಿವಮೊಗ್ಗ ನಾರಾಯಣ ಹೃದಯಾಲಯ ಮತ್ತು ಭದ್ರಾವತಿ ನಿರ್ಮಲ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ. ಜೋಳದಾಳಲ್ಲಿ ಬೆಳಗಿನ ಜಾವ 4:15ಇಂದಾನೆ ಒಬ್ಬೊಬ್ಬರೇ ಶಿಫ್ಟ್ ಆಗ್ತಾ ಇರೋದು. ಸತ ಈ ಮನೆಗೆ 4 ಜನ ಹಾಸ್ಪಿಟ್ಲಿಗೆ ಹೋಗಿದ್ರು. ಭೇದಿ ವಾಂತಿ ಅಂದರೆ ಸಹಜವಾಗಿ ಇರ್ತತೆ ಅಂತ ಅಂದ್ಕೊಂಡಿದ್ವಿ. ಅದಾದಮೇಲೆ ಒಂದೊಂದೇ ಅಕ್ಕಪಕ್ಕದ ಮನೆಗಳಿಂದ ಸ್ಟಾರ್ಟ್ ಆಗಿ ಹಂಗೆ ಆಗ್ತಾ ಹೋದಾಗ ನಮಗೂ 10 ಗಂಟೆ ಹಂಗೆ ತಾಲೂಕು ಆಡಳಿತಕ್ಕೆ, ಹೆಲ್ತ್ ಡಿಪಾರ್ಟ್ಮೆಂಟು, ವಾಟರ್ ಡಿಪಾರ್ಟ್ಮೆಂಟ್ ಎಲ್ಲ ಅಧಿಕಾರಿಗಳಿಗೂ ಮನವಿ ಮಾಡಿದ್ವಿ. ಅವರೆಲ್ಲ ಇಲ್ಲೇ ಬೀಡ್ಬಿಟ್ಟಿದ್ರು. ಆರೋಗ್ಯಾಧಿಕಾರಿಗಳು ಬೀಡ್ಬಿಟ್ಟು ಕೊನೆಗೆಲ್ಲ ಟೆಸ್ಟ್ ನೀರಿಂದೇನೋ ಸಮಸ್ಯೆ ಇರ್ಬೋದೇನೋ ಅಂತಂದು ಹಂಗೆ ಆಗ್ತಾ ಆಂಬುಲೆನ್ಸು ಬಿಟ್ಟಿದ್ರು. ಕೊನೆಗೆ ಹಂಗೆ ಸಂಜೆ ಅಷ್ಟೊತ್ತಿಗೆ ಒಂದು 15-20 ಜನ ಆಗಿದ್ರು. ಸ್ಟಿಲ್ ಇಲ್ಲಿ ತನಕ 37 ಜನ ಅಡ್ಮಿಟ್ ಆಗಿದ್ದಾರೆ. ಸ್ವತಃ DC ಸಾಹೇಬರು, CS ಸಾಹೇಬರು ಎಲ್ಲರೂ ಬಂದು ಇದು ಏನು ಕಾರಣಗಳು ಇರ್ಬೋದು ಅಂತ ಹುಡುಕ್ತಿದ್ದಾರೆ. ನೀರಿನ ರಿಪೋರ್ಟು ಕಳಿಸಿದ್ದಾರೆ, ಬಂದಿಲ್ಲ. ಬಟ್ ಎಲ್ಲ ಪೈಪ್ಲೈನ್ಗಳು ಬರಗಾಲ ಪ್ರಯುಕ್ತ ಸಮಸ್ಯೆ ಇದ್ವಲ್ಲ, ಕೊಯ್ಕೊಂಡಿದ್ರು ಎಲ್ಲರೂ ಗೇಟ್ಗಳನ್ನ. ಭೂಮಿ ಲೆವೆಲಿಗೆ ಇರೋದ್ರಿಂದ ಅದರಲ್ಲಿ ಏನಾದ್ರು ಕಲುಷಿತವಾಗಿ ಹೋಗಿ ಸಹಜವಾಗಿ ಈ ಥರ ಆಗಿದೆ ಅನ್ನೋದು ನಮ್ಮ ಅಭಿಪ್ರಾಯ. 20-30 ವರ್ಷದಿಂದ ಏನು ಸಮಸ್ಯೆ ಇಲ್ಲ ಈ ಗ್ರಾಮದಲ್ಲಿ. ಹಂಗಿದ್ದಾಗ ಏಕಾಏಕಿ 1 ನಿಮಿಷದಾಗ ಆಗುತ್ತೆ ಅಂದರೆ ಹಂಗೆಲ್ಲ ಅಲ್ಲ ಅದು. ಬಟ್ ಸ್ಥಳೀಯವಾಗಿ ನಾವೆಲ್ಲ ಈ ಥರ ಮಾಡ್ಕೊಂಡಿರೋದ್ರಿಂದ ಗ್ರಾಮಸ್ಥರು ಇದಕ್ಕೆ ಸಹಕಾರ ಕೊಡಬೇಕಾಗತ್ತೆ. ಇದು ಯಾವುದೋ ಅಧಿಕಾರಿಗಳು ಒಂದು ದಿವಸ ಬಂದುಬಿಡ್ತಾರೆ, ಹೋಗ್ಬಿಡ್ತಾರೆ. ಬಟ್ ಈ ಥರದ ವ್ಯವಸ್ಥೆಗಳು, ಗೇಟ್ಗಳು, ನೀರಿಂದು ಎಲ್ಲ ನಾವು ನೋಡ್ಕೊಂಡ್ರೆ ಇಂಥ ಒಂದು ಪರಿಸ್ಥಿತಿ ಈ ಊರಿಗೆ ಬರ್ತಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಕೂಡ. ಗ್ರಾಮಸ್ಥರು ಒಬ್ಬೊಬ್ಬರಾಗಿ ಅಸ್ವಸ್ಥರಾಗುತ್ತಿದ್ದು ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡುವಂತೆ ಮಾಡಿದೆ.
ಗ್ರಾಮಕ್ಕೆ ನೀರು ಪೂರೈಕೆ ಮಾಡುವ ಪೈಪ್ ಡ್ಯಾಮೇಜ್ ಆಗಿ ಅದಕ್ಕೆ ಕಲುಷಿತ ನೀರು ಸೇರಿಕೊಂಡಿದ್ದರಿಂದ ಈ ರೀತಿ ಆಗಿರಬಹುದು ಎಂದು ಗ್ರಾಮಸ್ಥರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಇದೀಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವವರು ಚೇತರಿಸಿಕೊಳ್ಳುತ್ತಿದ್ದು, ಇಬ್ಬರ ಸ್ಥಿತಿ ಮಾತ್ರ ಗಂಭೀರವಾಗಿದೆ ಎನ್ನುತ್ತಾರೆ ಗ್ರಾಮಸ್ಥರು. ಹೊನ್ನಾಳಿ ತಾಲೂಕಿನ ಹುಣಸಘಟ್ಟ ಗ್ರಾಮದಲ್ಲಿ ಕಲುಷಿತ ನೀರು ಸೇವನೆ ಮಾಡಿ 7 ಜನರು ಅಸ್ವಸ್ಥಗೊಂಡಿದ್ದು, ಇದರ ಬೆನ್ನಲ್ಲೇ ಜೋಳದಾಳ್ ಗ್ರಾಮದಲ್ಲಿ 37 ಜನರು ಅಸ್ವಸ್ಥಗೊಂಡಿದ್ದು, ಗ್ರಾಮಸ್ಥರಲ್ಲಿ ಆತಂಕ ಉಂಟು ಮಾಡಿದ್ದರೆ ಗ್ರಾಮಸ್ಥರು ನೀರನ್ನ ಕಾಯಿಸಿ ಆರಿಸಿ ಕುಡಿಯುವಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ಇಲ್ಲಿ ವಾಂತಿ ಭೇದಿ ಸ್ಟಾರ್ಟ್ ಆಗಿದೆ. ಒಂದು 30-35 ಜನ ಫುಲ್ ಸುಸ್ತಾಗಿದ್ದಾರೆ. ಭದ್ರಾವತಿ ಮತ್ತು ಶಿವಮೊಗ್ಗಕ್ಕೂ ಅಡ್ಮಿಂಟ್ ಆಗಿದ್ದಾರೆ. ಚನ್ನಗಿರಲ್ಲಿ ಒಂದು 20-25 ಜನ ಇದ್ದಾರೆ. ನೀರಿನ ಪೈಪ್ ಡ್ಯಾಮೇಜಿಂದ ಕಲುಷಿತಗೊಂಡು ಆಲ್ಮೋಸ್ಟ್ ಆಲ್ ನೀರಿನಿಂದನೇ ಇದು ವಾಂತಿ ಭೇದಿ ಸ್ಟಾರ್ಟ್ ಆಗಿರೋದು. DC ತಾಲೂಕು ಅಧಿಕಾರಿಗಳು, ತಾಲೂಕು ತಹಸೀಲ್ದಾರರು, ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಎಲ್ಲರೂ ಬಂದು ಸಹಕಾರ ಮಾಡ್ತಾ ಇದ್ದಾರೆ. ಸುಮಾರು ಈ ಬೀದಿಯಲ್ಲೇ ಸುಮಾರು ಜನ ಆಸ್ಪತ್ರೆಗೆ ಅಡ್ಮಿಂಟ್ ಆಗಿರೋದು. ಇದು ಮೋಸ್ಟ್ಲಿ ಕಲುಷಿತ ನೀರಿನಿಂದನೇ ಇದು ಸ್ಟಾರ್ಟ್ ಆಗಿದೆ. ಚರಂಡಿಯಲ್ಲಿ ಪೈಪ್ ಬಂದಿದೆ, ಹಂಗಾಗಿ ಅದರದ್ದೇ ಮೇಜರ್ ಪ್ರಾಬ್ಲಮ್ ಅದೇ. ಆಮೇಲೆ ಇನ್ನೂ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಸೊಳ್ಳೆಗಳು ಜಾಸ್ತಿ ಇದಾವೆ, ಔಷಧಿ ಹೊಡೀರಿ ಅಂತ ಹೇಳಿದ್ದೀವಿ. ಅವ್ರು ಇನ್ನೂ ಇದು ಮಾಡ್ತಾ ಇಲ್ಲ. ಅದನ್ನೊಂಚೂರು ಗಮನ ಹರಿಸ್ಕೊಬೇಕು. ಅವರು ಅಧಿಕಾರಿಗಳು ಏನು ಮಾಡ್ತಾರೋ ಗೊತ್ತಿಲ್ಲ. ಸುಮಾರು ಒಂದು 5-6 ಜನ ಸೀರಿಯಸ್ ಆಗಿದ್ದಾರೆ ಅಂತ ಹೇಳ್ತಾರೆ. ಶಿವಮೊಗ್ಗದವರು ಕುಮಾರ ಅಂತ ಹೇಳಿ, ಭದ್ರಾವತಿಯಲ್ಲಿ ಒಂದು 3 ಇದ್ದಾರೆ. ನಿನ್ನೆ ಹೋಗಿ ಅಡ್ಮಿಂಟ್ ಆದ್ರೆ ಇನ್ನೂ ಇದಾಗಿಲ್ಲ, ಡಿಸ್ಚಾರ್ಜ್ ಆಗಿಲ್ಲ. ಅವರು ಮುಂದೆ ಏನು ಅಂತ ಗೊತ್ತಿಲ್ಲ. ಗ್ರಾಮಸ್ಥರು ಅಸ್ವಸ್ಥರಾಗಲು ಏನು ಕಾರಣ ಎಂಬುದು ನೀರಿನ ಪರೀಕ್ಷೆಯ ವರದಿ ಬಂದ ನಂತರವಷ್ಟೇ ಗೊತ್ತಾಗಬೇಕಿದೆ. ಒಟ್ಟಿನಲ್ಲಿ ಜೋಳದಾಳ್ ಗ್ರಾಮದಲ್ಲಿ ಏಕಾಏಕಿ 37 ಜನರು ಅಸ್ವಸ್ಥಗೊಂಡಿದ್ದು, ಜನರಲ್ಲಿ ಆತಂಕ ಉಂಟು ಮಾಡಿರೋದಂತೂ ಸತ್ಯ.